ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಎಲ್ಲಿ ನಮ್ಮನ್ನು ನಾವು ವಿಡ್ರಾ ಮಾಡ್ಕೊಳ್ಬೇಕು, ಎಲ್ಲಿ ನಾವು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಎಷ್ಟೋ ಸಲ. ಯಾಕಂದರೆ ಎಷ್ಟೋ ಸಲ ನಾವು ಮಾಡಿದ ಕೆಲಸಗಳು ಸರಿ ಹೋಗಲಿಲ್ಲ ಅಂದರೆ ನಾನು ಮಾಡಬಾರ್ದಿತ್ತು ಅಂತ ನಿಂತ್ಕೊಂಡು ಬಿಡ್ತೀವಿ. ಆದ್ದರಿಂದ ಭಗವಂತ ಇಲ್ಲಿ ಹೇಳೋದು ಆ ಕನೆಕ್ಷನ್ ಇಟ್ಕೊಂಡು ಮಾಡಿ ಅಂತ. ಆ ಕನೆಕ್ಷನ್, ಆ ಭಗವಂತನ ಜೊತೆ ನನ್ನನ್ನು ಜೋಡಿಸ್ಕೊಂಡು ನಾನು ಕೆಲಸ ಮಾಡಿದಾಗಲೂ ಕೂಡ ಅದು ಸರಿಯಾಗಿ ಆಗಲಿಲ್ಲ ಅಂದರೆ ಅದು ಅವನ ಇಚ್ಛೆ ಆಗತ್ತೆ, ಅದು ಸರಿಯಾಗಿ ಆದರೂ ಕೂಡ ಅದು ಅವನ ಇಚ್ಛೆ ಆಗತ್ತೆ. ಆದ್ದರಿಂದ ಆ ಕನೆಕ್ಷನ್ ಸಾಧನೆಯಲ್ಲಿ ಇದುವರೆಗೂ ನಾವು ಏನು ಮಾಡಿದ್ವಿ, ಆ್ಯಕ್ಷನ್ ಮತ್ತು ಇಂಟೆನ್ಷನ್ ಇದ್ದೇ ಇತ್ತು. ಒಂದು ಕಾರ್ಯವನ್ನು ಮಾಡುವಾಗ ನಮಗೆ ಒಂದು ಉದ್ದೇಶ ಇದ್ದೇ ಇತ್ತು, ಅಷ್ಟಂತೂ ನಾವು ಮಾಡ್ತಾ ಇದ್ವಿ. ಈಗ ಸಾಧನೆಯಲ್ಲಿ ನಾವು ಕಲ್ತ್ಕೊಳ್ಬೇಕಾಗಿರೋದು ಆ ಕನೆಕ್ಷನ್, ಭಗವಂತನ ಜೊತೆಗೆ ಆ ಕನೆಕ್ಷನ್ ಇಟ್ಕೊಂಡು ಅವನಿಂದ ಅವನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಎಲ್ಲವನ್ನು ಅಂತ ಹೇಳಿ ಅದು ಮಾಡ್ತಾ ಹೋದಾಗ ಎಲ್ಲವೂ ಸರಿಯಾಗಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅವನೇ ಭೋಕ್ತನು ಕೂಡ ಆಗಿರ್ತಾನೆ. ಅದು